ಎಷ್ಟು ದೊಡ್ಡ ಹಗ್ಗದ ನಾಯದ್ದು ಇಷ್ಟು ಹಿಡ್ಕೊಳ್ತಾರೆ ಯಾರದ್ ನಾಯಿ ಹಗ್ಗ ಮತ್ತೆ ಎಲ್ಲಿಗೆ ಯಾವ್ದು ಇಷ್ಟುದ್ದ ಹಿಡ್ಕೊಳ್ತಾರ ನಾಯಿ ಹಗ್ಗ ನಿಮಗೆ ಉದ್ದದ್ದು ಹಿಡ್ಕೊಳ್ಳಿ ಯಾರು ಹೇಳಿಲ್ಲ ನೀವು ಮಾಡಿ ಹೋಗಿ ಕಂಪ್ಲೇಂಟ್ ಮಾಡ್ರಿ ಹೋಗ್ರಿ ಹಾ ಅಲ್ಲ ಇಷ್ಟುದ್ದ ನೀವ್ ಹೇಳಿ ಒಂದು ನಾಯಿ ಸಾಕು ಅವರಲ್ಲ ಇಷ್ಟುದ್ದ ನಾಯಿ ಹಗ್ಗ ಹಿಡ್ಕೊಳ್ತಾರ ಇವ್ರೆಂತ ಮಾಡ್ತಾರ ಅವಾಗ ನಿಮ್ಮ ಅಪ್ಪ ಅಲ್ಲಿ ಇರೋದು ಲೈಸೆನ್ಸ್ ಯಾತ್ರೆ ಮಾಡ್ಲಿಕ್ಕೆ. ನಾಯಿ ಹಗ್ಗಕ್ಕಾಗಿ ನಡೆಯಿತು ಬೀದಿ ಜಗಳ. ಉದ್ದ ಹಗ್ಗ ಇಟ್ಕೊಂಡಿದ್ದನ್ನ ಕೇಳಿದಕ್ಕೆ ಮಹಿಳೆ ರಾಂಗ್. ಆಟೋ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೇನೆ ಎಂದ ಲೇಡಿ ಹೋಗೋ ಅಂತ ಮಹಿಳೆಯಿಂದ ದರ್ಪದ ಮಾತು. ಇದು ನಾಯಿ ಹಗ್ಗನ ಗಾಳಿಪುಟಕ್ಕೆ ಕಟ್ಟಿರೋ ಹಗ್ಗನ. ಮಹಿಳೆಯ ಅಹಂಕಾರಕ್ಕೆ ಬೆಂಡೆತ್ತಿದ ನೆಟ್ಟಿಗರು. ನಾಯಿ ಹಗ್ಗ ವಿಚಾರಕ್ಕೆ ಬೀದಿ ಜಗಳ ಆಗಿದೆ. ಉದ್ದ ಹಗ್ಗ ಇಟ್ಕೊಂಡಿದ್ದನ್ನ ಪ್ರಶ್ನೆ ಮಾಡಿದಕ್ಕೆ ಮಹಿಳೆ ರಾಂಗ್ ಆಗಿದ್ದಾರೆ. ಆಟೋ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಲೇಡಿ ಆವಾಸ ಹಾಕಿದ್ದಾರೆ. ಹೋಗೋ ಅಂತ ಮಹಿಳೆ ತನ್ನ ದರ್ಪದ ಮಾತುಗಳನ್ನ ಆಡಿದ್ದಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಾಯಿಗೆ ಕಟ್ಟಿರುವಂತಹ ಹಗ್ಗ ನೋಡಿದಂತಹ ನೆಟ್ಟಿಗರು ತರಹೇವಾರಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಇದು ನಾಯಿ ಹಗ್ಗನ ಇಲ್ಲ ಗಾಳಿಪಟ ಹಾರಿಸೋಕೆ ಕಟ್ಟಿರುವ ಹಗ್ಗನ ಅಂತ ಲೇವಡಿ ಮಾಡಿದ್ದಾರೆ. ಮಹಿಳೆಯ ಅಹಂಕಾರದ ಮಾತಿಗೆ ಕಮೆಂಟ್ಸ್ ಮೂಲಕ ಚೆನ್ನಾಗೇ ಬೆಂಡಿಟ್ಟಿದ್ದಾರೆ ನೆಟ್ಟಿಗರು. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಟ್ರೆಂಡ್ ಅಲ್ಲಿ ಇದೆ ಅಂದ್ರೆ ತಪ್ಪಲ್ಲ. ಹೋಗು ನೀವ್ ಹೇಳುದು ಬೇಡ ಹೋಗು ಅಂತ ಆಯ್ತಾ. ಹೋಗಿ ನೀವು ಇಷ್ಟು ಉದ್ದ ನಾಯದ ಹಗ್ಗ ಇಟ್ಕೊಂಡು ರೋಡಲ್ಲಿ ಇದು ಮಾಡೋದಲ್ಲ ಆಯ್ತಾ. ಮಾಡ್ತೇನೆ. ಎಷ್ಟು ಉದ್ದ ಉಂಟು ಹಗ್ಗ? ಎಷ್ಟು ಉದ್ದ ಉಂಟ್ರಿ ನಾಯದ್ದು? ಎಷ್ಟು ಉದ್ದ ಉಂಟು ಹಗ್ಗದ ನಾಯದ್ದು? ಇಷ್ಟು ಹಿಡ್ಕೊಳ್ತಾರೆ ಯಾರದ್ ನಾಯಿ ಹಗ್ಗ? ಹೌದಾ, ತಕೊಳ್ಳಿರಿ ಫೋಟೋ. ನೀವು ನಾಯದ್ದು ಎರಡು ಕಾಟ್ನ ಹಿಡ್ಕೊಂಡು ಉದ್ದ ಹಿಡ್ಕೊಂಡು ಎಂತ ನಿಮ್ದು? ಓ ಬಾಳ ಕ್ಯಾನ್ಸಲ್ ಮಾಡಿ ನೀವು ಆಯ್ತಾ. ನೀವು ಜಾಸ್ತಿ ಮಾತಾಡೋದು ಬೇಡ ಆಯ್ತಾ. ಫಸ್ಟಿಗೆ ನಾಯದ ಹಗ್ಗ ಸಣ್ಣದ ಹಿಡ್ಕೊಳ್ಳಿ ಆಯ್ತಾ, ಮತ್ತೆ ಮಾತಾಡಿ. ಗೊತ್ತಾಯ್ತಲ್ಲ. ನೀವು ಉದ್ದದ್ದು ಹಿಡ್ಕೊಂಡು ಬಂದು ಇಲ್ಲಿ ಶಾಲೆ ಮಕ್ಳಿಗೆ ಹೋಗುವಾಗ ನಿಮಗೆ ಉದ್ದದಿಂದ ಇದು ನಾಯಿ ಮತ್ತೆ ಎಲ್ಲಿಗೆ ಯಾವ್ದು ಇಷ್ಟುದ್ದ ಯಾರು ಹಿಡ್ಕೊಳ್ತಾರ ನಾಯಿ ಹಗ್ಗ? ನೀವ್ ಯಾರಿ ನಮ್ಗೆ ಹೇಳಲಿಕ್ಕೆ? ನೀವ್ ಯಾರ್ರಿ ಹೇಳಿ ನಮ್ಗೆ? ನಮಗೆ ಗೊತ್ತುಂಟ್ರಿ. ನೀವ್ ಯಾರು ಹೇಳಲಿಕ್ಕೆ? ನೀವ್ ಯಾರ್ರಿ ಸ್ಪೀಡ್ ಅಂತ ಬರೋದು? ನೀವ್ ಯಾರ್ರಿ? ನಿಮಗೆ ಉದ್ದದ್ದು ಹಿಡ್ಕೊಳ್ಳಿ ಯಾರು ಹೇಳಿಲ್ಲ. ನೀವ್ ಮಾಡಿರಿ, ಹೋಗಿ ಕಂಪ್ಲೇಂಟ್ ಮಾಡ್ರಿ ಹೋಗ್ರಿ. ನೀವು ಕಂಪ್ಲೇಂಟ್ ಮಾಡಿದ್ರಿ ಏನು? ನೀವು ಉದ್ದ ನಾಯಿ ಹಿಡ್ಕೊಳ್ಬೋದಾ ನೀವು? ಏತುದ್ದ ಯಾರು ಬಸಮಿನಿ? ಏತುದ್ದ ಬಸಮಿನಿ ನಾಯಿ ಏತುದ್ದ ಯಾರು ಬಲ್ ಬಸಮೇರ? ಹಾ ಇತ್ತ ನಾಯಿ ಪತ್ತನದೇನು ಪತ್ತರ ಪತ್ತನದಿದ್ದೆ ಆವೇ ಬರ್ದು ಜೋಗುಲು ನಾನು ಏನಾಲ್ ಬೇರೆ ಮೇರೆ ಈ ತುದ್ದ ಎಲ್ಲ ಹೊಸಂಬೇರ? ಈ ತುದ್ದ ಎಲ್ಲ ಹೊಸಂಬೇರ? ಹಾ ಅಲ್ಲ ಇಷ್ಟುದ್ದ ನೀವ್ ಹೇಳಿ. ಈಗ ಒಂದು ನಾಯಿ ಸಾಕು ಅವರಲ್ಲ ಇಷ್ಟುದ್ದ ನಾಯಿ ಹಗ್ಗ ಹಿಡ್ಕೊಳ್ತಾರ? ಅಲ್ಲ ಇಷ್ಟು ಹಗ್ಗ ಓಯ್ ಹಗ್ಗ ಶಾರ್ಟ್ ಹಿಡ್ಕೊಳ್ಬೇಕು ಆಯ್ತಾ. ಹಗ್ಗ ಶಾರ್ಟ್ ಹಿಡ್ಕೊಳ್ಬೇಕು ನಾಯಿ ಅದೇ ಅವತ್ತು. ಇಷ್ಟು ಲಾಂಗ್ ಹಿಡ್ಕೊಳ್ಳೋದಲ್ಲ ಇವ್ರು ನಾಯಿ. ನೀವು ನಾಯಿ ಸಾಕು ಸರಿ, ನಿಮ್ ಮನೆಯಲ್ಲಿ ಸಾಕಿ ಹಾಗೆ ಉದ್ದ ಮಾಡಿ ಹೇಳ್ಕೊಳ್ಳಿ ಆಯ್ತಾ. ರೋಡಲ್ಲೆಲ್ಲ ಇಲ್ಲಿ ಮಕ್ಕಳನ್ನ ಈಗ ಒಂದು ಮಗುವನ್ನು ಹಿಡಿತು. ಇವ್ರು ಎಂತ ಮಾಡ್ತಾರ ಅವಾಗ? ಹಾ ಎಂತ ಮಾಡ್ತಾರೆ ಇವರು? ನಿಮ್ಮ ಅಪ್ಪ ಅಲ್ಲಿ ಇರೋದು ಲೈಸೆನ್ಸ್ ಯಾತ್ರೆ ಮಾಡ್ಲಿಕ್ಕೆ. Most who fall short in NEET miss by two things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEET long-term program. Because you were never meant to give up. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.